ಎಲ್ಲ ರೈತ ನಾಯಕರಿಗೆ ನಮಸ್ಕರಿಸಿ ಇಂದು ಈ ಸಭೆಯ ನಿರ್ಣಯದಲ್ಲಿ ನಮ್ಮದೇ ಆದ ಕೆಲವೊಂದಿಷ್ಟು ಸಲಹೆಗಳನ್ನು ನಾನು ಹೇಳೋಕ್ಕೆ ಇಚ್ಛೆಪಡಿಸ್ತೀನಿ. ಇವತ್ತು ಪರಿಸರವಾದಿಗಳ ಹೆಸರಿನಲ್ಲಿ ಮೊನ್ನೆ ಬೆಳಗಾವಿಯಲ್ಲಿ ಇಲ್ಲಿವರೆಗೆ 40 ವರ್ಷದ ದಿದ್ದೆ ಅವರು ಯಾವತ್ತೂ ಮಾದಾ ವಿಷಯವಾಗಿ ಒಂದು ಕಳಸಾಗೊಂಡ್ರು ಒಂದು ದಿವಸ ಧ್ವನಿ ಎತ್ತಿಲ್ಲ. ಆದರೆ ಈಗ ಅವರು ಒಂದು ಅಂತಿಮ ಹಂತದಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬರೋ ಟೈಮ್ನೊಳಗೆ ಅವ್ರು ಇವತ್ತು ಧ್ವನಿ ಎತ್ತಾರ ಅಂದ್ರೆ ಅವ್ರು ಇವತ್ತು ಒಂದು ರಾಜಕೀಯ ಪಕ್ಷದ ಚೀಲ ಅನ್ನೋದು ನಮಗೆ ಮೇಲ್ನೋಟಕ್ಕೆ ತಿಳಿದೈತೆ. ಆದ್ರೆ ನಮ್ಗೆ ಅಂಥವ್ರು ನಮಗೆ ಇವತ್ತು ನಮ್ಮ ರೈತರಿಗೆ, ನಮ್ಮ ರೈತ ಕುಲಕ್ಕೆ, ರಾಜ್ಯಕ್ಕೆ ಒಂದು ಭಾಷೆಕಾಗಿ ಒಂದು ಜಲಕಾಗಿ ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂದ್ರೆ ಕೆಲವೊಂದಿಷ್ಟು ನಮ್ಮಲ್ಲಿ ವೀಕ್ನೆಸ್ಗಳನ್ನು ಅವರು ದುರುಪಯೋಗ ತೊಗೊಂಡಾರ. ಅದ್ರಾಗ ಏನೈತಿ 100ಕ್ಕೆ 100 ತೊಗೊಂಡ್ರ. ಯಾಕಂದ್ರೆ ನಮ್ಮಲ್ಲಿ ಕೆಲವೊಂದಿಷ್ಟು ಏನೇನೋ ನಾವು ರೈತರು ಎಣಿಸ್ಕೊಂಡವರು ಆಗಿರ್ಬೋದು, ರೈತರ ನಾಯಕರು ಎಣಿಸ್ಕೊಂಡವರು ನಮ್ಮಲ್ಲಿ ಎಷ್ಟು ಲೋಪದೋಷಗಳು ಅದಾವ. ಆ ಲೋಪಗಳನ್ನು ನಾವು ಇವತ್ತು ನಮ್ಮ ಉಳಿವಿಗಾಗಿ, ನಮ್ಮ ರೈತ ಕುಲ ಉಳಿವಿಗಾಗಿ, ನಾವು ರೈತರ ನಾಯಕರು ಎಣಿಸ್ಕೊಂಡವ್ರ ಉಳಿವಿಗಾಗಿ ಇವತ್ತು ನಾವು ಕೆಲವೊಂದಿಷ್ಟು ವೈಯಕ್ತಿಕವಾಗಿ ಭಯಂಕರ ಶ್ರಮ ತಗೊಂಡ್ರೆ ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಸಿಗ್ತತಿ, ನಮಗೂ ವೈಯಕ್ತಿಕವಾಗಿ ಒಂದು ಬೆಲೆ ಬರ್ತದೆ. ಇವತ್ತು ನಾವು ಅದ್ರ ಬೆಲೆ ಬರಬೇಕಂದ್ರೆ ಏನು ಮಾಡ್ಬೇಕಾಗೈತಿ? ಈಗ ನಾವು ಮತ್ತೆ ಈಗ 4-5 ವರ್ಷದಿಂದ ಏನು ಮಾಡಿಬಿಟ್ಟೇವಿ, ಒಂದಿಟ್ಟು ನೆಗದೊಂದಿಗೆ ಬಿಟ್ಟೇವೆ. ರೈತರು ಒಂದು ಥರ ಪಕ್ಷಗಳ ಬೆನ್ನತ್ತಾರ, ಜಾತಿಗಳ ಬೆನ್ನತ್ತಾರ, ಅವ್ರು ಹಂಗಾಗ್ಯಾರ ಅಂತೇಳಿ ನಾವು ವೈಯಕ್ತಿಕವಾಗಿ ಮಾನಸಿಕ ಆಗ್ಯಾವಿ. ನಮ್ಮ ಕಿಶನು ಖಾಲಿ ಆಗ್ಯಾವು. ಹಿಂಗಾಗಿ ನಮಗೊಂದಿಟ್ಟು ಮಾನಸಿಕನೂ ಆಗೈತಿ ಇಲ್ಲ ಅಂತಲ್ಲ. ಆ ಮಾನಸಿಕದಿಂದ ಈಗ ಏನಾಗೈತಿ, ನಮಗೆ ಮಾನಸಿಕ ಆಗೈತಿ ಅಂತೇಳಿ ನಾವು ಸುಮ್ಮನೆ ಕುಂತೇವಿ. ಮತ್ತೊಬ್ರು ಅದನ್ನು ದುರುಪಯೋಗ ತಗೊಂಡು ತಮ್ಮ ಕಿಶೆ ತುಂಬಿಸ್ಬೋದು. ಇವತ್ತು ನಾವು ಸುಮ್ಮನೆ ಕುಂತಿದ್ದಕ್ಕೆ ಅವ್ರ ಕಾರಣ ಇವತ್ತು ನಾಳೆ ನಮ್ಮ ಜಲ ಯೋಜನೆಗಳಿಗೆ ವಿರೋಧ ಪಡಿಸ್ತಾರ, ನಾಳೆ ಭಾಷೆಗೆ ವಿಚಾರ ಬಂದಾಗ ವಿರೋಧ ಪಡಿಸ್ತಾರ, ಆಮೇಲೆ ಭೂಮಿಗಳು ವಿರೋಧ ಪಡಿಸ್ತಾರ. ಮುಂದೆ ನಾವು ಒಂದಿನ ಗೋಪಾರ ಆದರೂ ತಪ್ಪೆ ದೂರ ಆ ಪರಿಸ್ಥಿತಿ ಬಂದರೂ ಬರ್ಬೋದು. ಯಾಕಂದ್ರೆ ಇವತ್ತು ಅವ್ರು 10 ಮಂದಿ ಅದಾರ, ಒಳ್ಳೆ ಬರೀ 10 ಮಂದಿ ಅವ್ರ ಬೆಳವಣಿಗೆ ಅವ್ರು ಇವತ್ತು ಈ ಯೋಜನೆಗೆ ದೊಡ್ಡ ಒಂದು ಇದು ಆಗ್ಯಾರ ಅವ್ರು. ಆದ್ರೆ ಅವ್ರು ಈಗ ನಾವು ಬಗ್ಗೆ ಬಿಡಬೇಕಾದ್ರೆ ನಾವೇನು ಮಾಡ್ಬೇಕು, ಅವತ್ತು ನಾಳೆ 10ನೇ ತಾರೀಕಿಗೆ ಒಂದು ಏನು ಧಾರವಾಡದೊಳಗೆ ಸಭೆಗೆ ಕರಿತೀವಿ. ದಯವಿಟ್ಟು ಇವತ್ತು ಏನೇ ಇರಲಿ, ನಾವು ಇವತ್ತು ಒಬ್ಬೊಬ್ಬರೇ ಹೋಗೋದು ಬೇಡ. ನಾವು ನಾಯಕರು ಅನ್ಸ್ಕೊಂಡವು ಕನಿಷ್ಠ ಇವತ್ತು ನಾವು ಹೆಂಗಾರ ಮಾಡಿ ಇವತ್ತಿಗೆ ನಾವು ಹೊಳ್ಳಿ ಅದನ್ನು ರೈತರನ್ನ ಕನ್ವಿನ್ಸ್ ಮಾಡಿ ಹೊಳ್ಳಿ ಮರಳಿ ಅವ್ರಿಗೆ ಬೋಧನೆ ಮಾಡಿ ಪರಿಸ್ಥಿತಿ ಏನಾಗೈತಿ ಒಂದು ತಿಳಿ ಹೇಳಿ ಕನಿಷ್ಠ ಒಬ್ಬರು ನಾಯಕ ಅನಿಸ್ಕೊಂಡಾಗ ಒಂದು 10 ಮಂದಿಯರ ನಾವು ಕರ್ಕೊಂಡು ಕುಡಿಸಿದ್ರೆ ನಮ್ಮ ಹೋರಾಟ ಹೊತ್ತಲ್ಲಿ ಒಂದು ಸದ್ದಾಗಿ ಒಂದು ಸರ್ಕಾರಕ್ಕೆ ಆಮ್ಯಾಗ ಪರಿಸರವಾದಿಗಳಂತ ಹೆಸರಿನಾಗಿ ಏನು ನಮ್ಗೆ ವಿರೋಧ ಎಕ್ಸ್ಪಡಿಸ್ತಾರೆ ಅವ್ರಿಗೊಂದು ಒಳ್ಳೆ ಸಂದೇಶ ಕೊಟ್ಟಂಗೆ. ಅದಕ್ಕೆ ಅವತ್ತು ಏನು ನಾವು ಮಾಡಬೇಕಾಗಿದ್ದು 10 ಮಂದಿ ಕರ್ಕೊಂಡು ಬರಬೇಕ ನಾವು ಅನಿಸ್ಕೊಂಡು ಇವತ್ತು ಈ ಮೀಟಿಂಗ್ನ ನಾವು ಪ್ರತಿಜ್ಞೆ ಮಾಡ್ಬೇಕಂತೇಳಿ ನನ್ನ 2 ಮಾತು.